ನಿಮ್ಮ ಮಗು ಹೊಡೆಯೋದನ್ನ, ಕಿರ್ಚೋದನ್ನ, ಅಳೋದನ್ನ ಅಥವಾ ವಸ್ತುಗಳನ್ನು ಎಸೆಯುವ ಒಂದು ಬಿಹೇವಿಯರ್ನ ಚೇಂಜ್ ಮಾಡೋದಕ್ಕೆ ನೀವು ಪನಿಷ್ಮೆಂಟ್ ಕೊಡ್ತಿದ್ರೆ ಅದನ್ನ ನಿಲ್ಲಿಸಿ. ಈ ಎಲ್ಲ ಬಿಹೇವಿಯರ್ ಒಂದು ರೀತಿಯಾದ ಕಮ್ಯುನಿಕೇಶನ್, ಎಸ್ಪೆಷಲಿ ನಾನ್ ವರ್ಬಲ್ ಮಕ್ಕಳಿಗೆ. ನಾವು ಈ ಬಿಹೇವಿಯರ್ನ ಹೇಗೆ ನಿಲ್ಲಿಸೋದು ಅನ್ನೋದಕ್ಕಿಂತ ಈ ಬಿಹೇವಿಯರ್ ಇಂದ ಮಕ್ಕಳು ನಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಮುಖ್ಯ. ನಾವು ಈ ಬಿಹೇವಿಯರ್ನ ಅಂಡರ್ಲೈನ್ ಕಾಸ್ನ ಮೀಟ್ ಮಾಡಿದ್ರೆ ಬಿಹೇವಿಯರ್ಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಎಲ್ಲ ಬಿಹೇವಿಯರ್ಗೆ ಒಂದು ಫಂಕ್ಷನ್ ಇರುತ್ತೆ. ಉದಾಹರಣೆಗೆ ಎಸ್ಕೇಪ್, ಅಟೆನ್ಷನ್, ಸೆನ್ಸರಿ ಇನ್ಪುಟ್ಸ್ ಅಥವಾ ಆಕ್ಸೆಸ್. ಎಸ್ಕೇಪ್ ಅಂತ ಬಂದಾಗ ಮಗುವಿಗೆ ಟಾಸ್ಕ್ ತುಂಬ ಕಷ್ಟವಾಗಿ ಅಥವಾ ಓವರ್ವೆಲ್ಮಿಂಗ್ ಆಗಿ ಇರ್ಬೋದು. ಅದಕ್ಕೆ ಮಗು ಆ ಟಾಸ್ಕ್ನ ಅವಾಯ್ಡ್ ಮಾಡ್ತಿರ್ಬೋದು. ಮಗುವಿಗೆ ಆ ಟಾಸ್ಕ್ನ ಈಸಿ ಮಾಡಿಕೊಡಿ ಮತ್ತು ತುಂಬ ಬ್ರೇಕ್ಸ್ ಕೊಡಿ. ಮಗುವಿಗೆ ಆ ಬಿಹೇವಿಯರ್ ಮತ್ತೆ ಬರೋಕ್ಕೆ ಮುಂಚೆ ಅಟೆನ್ಷನ್ ಕೊಡಿ, ನಾಟ್ ಡ್ಯೂರಿಂಗ್ ಆರ್ ಆಫ್ಟರ್ ದ ಬಿಹೇವಿಯರ್. ರಿಕ್ವೆಸ್ಟ್ ಮಾಡೋದಕ್ಕಿಂತ ಚಾಯ್ಸಸ್ ಕೊಡಿ. ಸೆನ್ಸರಿ ಇನ್ಪುಟ್, ಚೈಲ್ಡ್ ಬಾಡಿಗೆ ಇನ್ಪುಟ್ಸ್ ಬೇಕಾಗಿದೆ. ಈ ಸಮಯದಲ್ಲಿ ಮಗುವಿಗೆ ಒಂದು ಸೆನ್ಸರಿ ಆಲ್ಟರ್ನೇಟಿವ್ ಬೇಕು. ಮೊದಲು ಫಂಕ್ಷನ್ ಐಡೆಂಟಿಫೈ ಮಾಡಿ, ನಂತರ ಅದಕ್ಕೆ ಕಾನ್ಸಿಕ್ವೆನ್ಸ್ ಅಪ್ಲೈ ಮಾಡಿ ಕರೆಕ್ಟ್ ಆದ ಆಲ್ಟರ್ನೇಟಿವ್ನ ಕೊಡಬೇಕು. ಅಟೆನ್ಷನ್ಗಾಗಿ ಹೊಡೆಯೋದು. ಮಗು ನಿಮ್ಮನ್ನು ಹೊಡೆಯೋಕ್ಕಿಂತ 2 ನಿಮಿಷ ಮುಂಚೆ ಅಟೆನ್ಷನ್ ಕೊಡಿ. ಮಗುವಿಗೆ ಹಿಟ್ಟಿಂಗ್ ಬದಲು ಸಾಫ್ಟ್ ಟಚ್, ಜೆಂಟಲ್ ಟ್ಯಾಪಿಂಗ್ನ ಪ್ರಾಕ್ಟೀಸ್ ಮಾಡಿ. ಫಂಕ್ಷನ್ ಮೇಲೆ ಫೋಕಸ್ ಮಾಡಿ ಬಿಹೇವಿಯರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಡಾಕ್ಯುಮೆಂಟ್ ಬೇಕಾದರೆ ಫಂಕ್ಷನ್ಸ್ ಅಂತ ಕಮೆಂಟ್ ಮಾಡಿ. ನೆನಪಿಡಿ, ಬಿಹೇವಿಯರ್ ಬ್ಯಾಡ್ ಅಲ್ಲ, ಅದು ಕಮ್ಯುನಿಕೇಷನ್ನ ಒಂದು ಫಾರ್ಮ್.